ಏನೋ ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಬಂದಿರ್ತೀವಿ. ನೀವೇ ಹಿಂಗಂದ್ರೆ ಹಂಗೆ ಓದ್ತಡಿ ಹಾಕೊಂಡು ತಗೊಂಡಿರ್ಲಿಲ್ಲ. ಏನೋ ಒಂದು 5,000 ರೂಪಾಯಿ ಕೇಳಿದ್ರು, ಕೊಟ್ಟಿದ್ದೆ. ನೀವು ಇವಾಗ ಯಾಕೆ ಸ್ವಾಮಿ ಈ ಪಟ್ಟಿ ಕೇಳ್ತೀರಾ? ನಮ್ಮಂತ ಬಡವ್ರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಸ್ವಾಮಿ? ಅಯ್ಯೋ, ನಮ್ಗೆ ಅಟನ್ ದುಡ್ಡು ಕಟ್ಬೇಕಂದ್ರೆ ಆಗಲ್ಲ. ಬೋರ್ನಾಗೆ ನೀರು ಸಾಲು ಬಂದವಂತ ಗಿಡ ಗಂಟೆ ಎಲ್ಲನ ಬೋರ್ನ ನೀರು ಇಲ್ದಂಗಾದ್ವು. ಅದಕ್ಕೆ ನಾವು ಬೋರ್ ಹಾಕ್ಸಿ ಸ್ವಾಮಿ, ಇನ್ನೊಂದಲ್ಲಿ ದೂರ. ಅದಕ್ಕೆ ಈ ಒಂದೇ ಒಂದು ತಂಬೆಳಿಯಕ್ಕೆ ಯಾಕೆ ಈ ಪಟ್ಟಿ ತಾಂಬ್ತೀರಿ ಸ್ವಾಮಿ? ಓದ್ತಡಿ ಕಮ್ಮಿ ತಗೊಂಡಿದ್ರು, ಟೀಸ್ ಎಲ್ಲ ಹಾಕ್ಸ್ಕೊಂಡಿದ್ವಿ. ಎಲ್ಲ ತಗೊಂಡಿದ್ವಿ ಸ್ವಾಮಿ, ಯಾಕೆ ಈ ಪಟ್ಟಿ ಕೇಳ್ತೀರಾ? ಯಜಮಾನ್ರೆ ಆಗೋದಿಲ್ಲ. ಆಗೋದಾದ್ರೆ ನಾನು ಮಾಡಿಕೊಟ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಅಲ್ಲ 5,000 ಎಲ್ಲಿ? ನಾನು ಹೇಳಿರೋದು 20,000. 20,000 ಕಟ್ಟಲೇಬೇಕು ಮಿನಿಮಮ್. ನಾನಿದ್ರಲ್ಲಿ ನಾನು ತಗೊಳ್ಳೋದು ಏನಿಲ್ಲ, ಎಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ಎಲ್ಲ ಇವತ್ತು ಚಾರ್ಜಸ್ ಜಾಸ್ತಿ ಆಗಿದೆ. ನೀವು ಹೋದ ವರ್ಷ ಕಟ್ಟಿರೋದು ಹೇಳಿದ್ರೆ ವರ್ಷ ವರ್ಷ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ಎಷ್ಟು ಅಪ್ಡೇಟ್ ಆಗ್ತಾ ಇರುತ್ತೆ. ವರ್ಷ ವರ್ಷ ಕಳೀತಾ ಕಳೀತಾ ಹೋದ ವರ್ಷ ಇದ್ದಿದ್ದು ಈಗಿರುತ್ತಾ? ಹೋದ ವರ್ಷ ಎಷ್ಟಿತ್ತು ಯಾವುದೇ ಒಂದು ರೇಟ್ ಆಗಲಿ, ಈ ವರ್ಷ ಎಷ್ಟಿದೆ? ಎಲ್ಲ ಲೆಕ್ಕ ಹಾಕೊಳ್ಳಿ ಸರ್. ಹೋದ ವರ್ಷ ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಯಜಮಾನ್ರೆ ಲೆಕ್ಕ ಹಾಕೊಳ್ಳಿ. ಈಗ ನಿಮ್ಗೆ ಗೊತ್ತಾಗುತ್ತೆ. ಹೋದ ವರ್ಷದ ಹೇಳಿದ್ರೆ ಸರ್, ಇವಾಗ ಅವೆಲ್ಲ ಒಳ್ಳೆ ಹೊಸ ಹೊಸ ಅಪ್ಡೇಟ್ಗಳು ತಗೊಂಬರ್ತಾ ಇದ್ದಾರೆ ಯಜಮಾನ್ರೆ. ಹೇಳ್ತೀನಿ ಕೇಳ್ರಿ, ನಿಮ್ಗೆ ಇವಾಗ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು. ನೀವು ಸುಮ್ಮನೆ ಮಾಡ್ಕೊಡಿ ಅಂತಂದ್ರೆ ನಾನು ಎಲ್ಲಿಂದ ಮಾಡ್ಕೊಡ್ಲಿ? ನಾನು ಕೈಯಿಂದ ಕಟ್ಟಕ್ಕಾಗುತ್ತಾ? ಗೌರ್ಮೆಂಟಿಗೆ ಕಟ್ಟಬೇಕು ಯಜಮಾನ್ರೆ ಇದನ್ನ ದುಡ್ಡ. ಗೌರ್ಮೆಂಟಿಗೆ ಕಟ್ತಾ ಇರೋದ್ರಿಂದನ ನನಗೆ ಆಗೋದಿಲ್ಲ. ಮಾಡಿಕೊಡೋದಾದ್ರೆ ನಾನು ಮಾಡಿಕೊಟ್ಬಿಡ್ತೀನಿ. ಈಗ ನನಗೆ ಆ ರೀತಿ ಎಲ್ಲ ಇಲ್ಲ, ಮಾಡಿಕೊಟ್ಬಿಡ್ತೀನಿ. ಇವಾಗ ಆಗೋದಿಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ನನ್ನ ಸ್ವಾಮಿ ನೋಡ್ರಿ, ಕಮ್ಮಿ ತಾಂಬ್ತಾರೆ, ಏನ ಅಂತಟ ತಾಮಲ್ಲ ಅಂತ ಹೇಳ್ತಾರೆ. ನೀವು ಯಾಕೆ ಆ ಪಟ್ಟಿ ತಾಂಬ್ತೀರಾ? ನೋಡ್ರಿ ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಬತ್ತೀವಿ, ಮಾಡ್ಕೊಂಕೊಡ್ರಿ ಸ್ವಾಮಿ. ಇಲ್ಲ, ಆಗೋದಿಲ್ಲ ಯಜಮಾನ್ರೆ. ಆಗೋದಾದ್ರೆ ನಾನು ಮಾಡಿಕೊಡ್ತೀನಿ. ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಏನು ನೀವು ಎಷ್ಟು ಬಲವಂತ ಮಾಡಿದ್ರು ಇಲ್ಲ ಆಗೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೋಗ್ಬಿಡಿ. ನನ್ನ ಕೈಯಾದ್ರೆ ನಾನು ಮಾಡ್ಕೊಡೋದಾದ್ರೆ ಮಾಡಿಕೊಟ್ಬಿಡ್ತೀನಿ. ಆಗಲ್ವಾ? ಆಗಲ್ಲ ಅಷ್ಟೇ. ಈಗ ಒಂದು 500,000 ಹೆಚ್ಚು ಕಡಿಮೆ ಆಗಿದ್ರೆ ಬಿಡತ್ಲಾಗೆ ನಂದೇ ಹೋದ್ರು ಹೋಗ್ಲಿ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೆ. ಆದರೆ ಆಗೋದಿಲ್ಲ. 20,000ದಲ್ಲಿ 1 ರೂಪಾಯಿ ಕಡಿಮೆ ಇದ್ರೂ ಆಗೋದಿಲ್ಲ. ಅಷ್ಟು ರಿಸ್ಕು ಕೆಲಸ ಇವಾಗ. ನಾನು 500,000 ಆಗಿದ್ರೆ ಬಿಡು, ಏನೋ ಯಜಮಾನ್ರು ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮಾಡಿಕೊಟ್ಬಿಡ್ತಿದ್ದೆ. ಆದರೆ ಆಗೋದಿಲ್ಲ ಯಜಮಾನ್ರೆ, ಮಾಡಿಕೊಡ್ತಿದ್ದೆ ಇಲ್ಲಾಂದರೆ. ಅಯ್ಯೋ ದೇವ್ರೆ, ಯಾಕೆ ಇಷ್ಟೊಂದು ಇದು? ಎಲ್ಲೋದ್ರು ನಮ್ಮ ರೈತರಿಗಂತೂ ಇದಕ್ಕೋ ನಾವು ಹೋಗು, ಎಲ್ಲಾನ ಒಂದು ಆಫೀಸ್ಗೆ ಹೋಗು, ಎಲ್ಲಾದ್ರಾಗೂ ದುಡ್ಡು ದುಡ್ಡು ದುಡ್ಡು, ಈ ಪಾಟಿ ದುಡ್ಡು ದುಡ್ಡು ಅಂತಂದ್ರೆ ನಾವು ಎಲ್ಲಿಂದ ತಂದ್ಲಿ, ಎಲ್ಲಿಂದ ತಂದು ಕೊಟ್ಟಾನ? ಎಲ್ಗ ನಾವು ಹೋಗು ಕಾಲು ತೆಗ್ದಿದೀವಿ ಅಂದ್ರೆ ಕೈ 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 ನೋಡ್ತಿರ್ತಾರೆ. ಎಲ್ಲ ನಾವು ಹೋಗು ಬರೀ ಇದೆಯಾ? ಎಲ್ಲ ನಾವು ಹೋಗು ಎಲ್ಲ ನಾವು ಹೋಗು ನಿಮ್ಮ ತಕ್ಕಂತ ಅಲ್ಲ, ಯಾವುದೇ ಒಂದು ಆಫೀಸ್ಗೆ ಹೋಗ್ಲಿ ಬರೀ ದುಡ್ಡು ದುಡ್ಡು ದುಡ್ಡು, ಅದಕ್ಕೆ ಕಟ್ಟಬೇಕು ಇದು ಕಟ್ಟಬೇಕು ಅಂತಾರೆ. ನಮ್ಗಂತೂ ಸಾಕಾಗ್ಬಿಟ್ಟೈತೆ ಅದೇನು. ಕಟ್ಟಿ 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 ಕನ ಆಗಲಿ ಕಟ್ಬೇಕು. ಯೋಟಂತ ಕಟ್ಟೋಕ್ಕಾಗುತ್ತೆ? ಏನೋ ಬಡವರು ರೈತರು ಕೂಲಿ ಮಾಡ್ತಿರ್ತಾರೆ ಅಂತಾರು, ಬರೀ ಇಂಥದಕ್ಕೆ ಕಟ್ಟೇನೆ ಸಣ್ಕಾಗ್ತಾರೆ. ನೀರ ಅಂತರ್ತಾಗೆ ಕಟ್ಟಿಸ್ಕೊಂಬಲ್ಲ, ಸಂಬಳ ತಕ್ಕಂತಾರಲ್ಲ ಅಂತರ್ಥ ಕಟ್ಟಿಸ್ಕೊಂಬಲ್ಲ. ನಮ್ಮಂತರ ರೈತರು ತಾಗೇನೆ ಎಲ್ಲ ದುಡ್ಡು ಕಟ್ಟಿಸ್ಕೊಂಬದು. ಅದು ಕಟ್ಬೇಕು ಇದು ಕಟ್ಬೇಕು, ಅದನ್ನ ಮಾಡಿಸ್ಬೇಕು ಇದನ್ನ ಮಾಡಿಸ್ಬೇಕು ಅಂತ. ಒಂದು ಯಾತ್ಕನ ಒಂದು ಕರೆಂಟ್ ಒಂದು ಟಿ ಸಿ ಹಾಕ್ಸ್ಬೇಕು ಅಂದ್ರೂ ಇವತ್ತು ದುಡ್ಡು ಕಟ್ಬೇಕು. ಅದ್ರಾಗೆ ಅದು ಕೊಟ್ಟದೆಲ್ಲ ನಾವು ಹೋಗ್ಲಿ ಕೈ ಒಡ್ಡ ಸ್ಯಾನೆ. ನಾನು ಆಲೇ ನೋಡಿದೀನಿ. ಯಾವ್ದು ಕನ ಆಗಲಿ ಗೌರ್ಮೆಂಟಿಗೆ ಕಟ್ಟೋದೇನೈತೆ ಅಷ್ಟು ಕಟ್ಟಿಸ್ಕೊಂಬಲ್ಲ. ಯಾವುದು ಊರಾಗ್ಲಿಂದ ಹಿಡ್ದು ಪಂಚಾಯತ್ ಆಗ್ಲಿಂದ ಹಿಡ್ದು ಎಲ್ಲ ನಾವು ಹೋಗಿ ಯಾವ ಆಫೀಸ್ನಾಗ ನಾವು ಹೋಗು. ಬರೀ ಇದೆ ನೋಡಿ 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 ನಮ್ಗಂತ ಸಾಕಾಗ್ಬಿಟ್ಟೈತಿ. ಏನೋ ಸರ್ಕಾರ ಮಾಡಿರುತ್ತೆ ಈಟ ಓಟ ಅಂತ ಅಟ್ ಕಟ್ಟಿಸ್ಕೊಂಬ್ಲಿ ಬೇಡ ಅಂಬಲ್ಲ. ಅದಕ್ಕಿನ್ನ ಹೆಚ್ಚ ಕೈ ಒಡ್ಡೋದು. ಅವ್ರಿಗೂ ಅಲ್ಲಿ ಕೆಲಸ ಮಾಡೋರ್ಗು ಎಲ್ಲರೂ ಹಿಂಗಾದ್ರೆ ಹೆಂಗೆ? ಹೇಳತ್. ನಮ್ಗಂತೂ ಸಾಕಾಗ್ಬಿಟ್ಟೈತಿ ರೈತರಿಗೆಲ್ಲ. ಅಲ್ಲ ಯಜಮಾನ್ರೆ, ನಾವೇನೀಗ ನಿಮ್ಮ ದುಡ್ಡು ಬಳಸ್ಕೊಳ್ತಾ ಇಲ್ಲ. ನಾನು ನೀವು ಹೇಳ್ತಾ ಇದ್ದೀರ 5,000ದಲ್ಲಿ ಆಗುತ್ತೆ ಆ ಕೆಲಸ ಅಂತೇಳಿ. 5,000ದಲ್ಲಿ ಆಗಂಗಿದ್ರೆ ನಾನು ಮಾಡಿಕೊಡ್ತಿರ್ಲಿಲ್ವಾ? 15,000 ನಮ್ಮ ತಲೆ ಮೇಲೆ ಹಾಕೊಂಡ್ಲ ಯಜಮಾನ್ರೆ ನಾನು? 20,000 ಮಿನಿಮಮ್ ಕಟ್ಟಬೇಕು ಯಜಮಾನ್ರೆ. 20,000 ಕಟ್ಟಲಿಲ್ಲ ಅಂತಂದರೆ ಆಗೋದಿಲ್ಲ ನಿಮ್ಮ ಕೆಲಸ. ಆಫೀಸಿಂದ ನಾನು ಕಳಿಸ್ಬೇಕು ಯಜಮಾನ್ರೆ. ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದುಡ್ಡು ತೊಗೊಂಡೇನು ನಾನೇನೇನು ಅರಮನೆ ಕಟ್ಟಬೇಕಾಗಿಲ್ಲ. ನಿಮ್ಮ ದುಡ್ಡು ತೊಗೊಂಡೇನು ನಾನೇನು ಮನೆ ಅಂತಸ್ತಿನ ಮನೆ ಕಟ್ಟಿಸ್ಬೇಕಾಗಿಲ್ಲ. ನಿಮ್ಮದು ಇನ್ನು ನಾನು ಹೆಚ್ಚೆ ಕೇಳ್ತಾ ಇದ್ದೀನಿ. ನಿಮ್ದು 5-10,000 ತೊಗೊಂಡು ನಾನೇನೇನು ವರ್ಷಾನುಗಟ್ಲೆ ತಿನ್ನೋಕ್ಕಾಗಲ್ಲ ಯಜಮಾನ್ರೆ. ನಾವು ನಿಮ್ದು 1 ರೂಪಾಯಿ ತಿನ್ನಲ್ಲ. ನಾವು ಏನಿದೆ ನಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನಿದೆ ಅದನ್ನು ತಗೊಳ್ತೀವಿ. ಅದನ್ನು ಆಫೀಸಿಗೆ ಕಟ್ಟಬೇಕು ಯಜಮಾನ್ರೆ. ಅದನ್ನು ಹೇಳ್ತಾ ಇರೋದಷ್ಟೇ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದಾರೆ, ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ನಿಮ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಬಂದುಬಿಡ್ತೀರಾ, ಇಲ್ಲಿ ತಲೆ ತಿಂದುಬಿಡ್ತೀರಾ ನೀವು. ಅದು ಏನು ಕೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗಲ್ಲ.
ಅರ್ಥ ಆಗ್ದಲೇ ಬಂದು ಸುಮ್ಮನೆ ತಲೆ ಕೆಡಿಸ್ತೀರಾ. ಸರ್ ಏನಾಯ್ತು ಸರ್? ಯಾಕೆ? 20,000 ಫೀಸ್ ಕಟ್ರಿ, 20,000 ಇದೆ ಅಂತ ಹೇಳಿದ್ರೆ ಇವರು ಇಲ್ಲ 5,000 ಕೊಟ್ಟಿಸ್ಕೊಂಡಿದ್ರು ಹೋದ ವರ್ಷ. ಒಂದು ಇದು ಮಾಡ್ಕೊಡೋಕೆ ನೀವು ಹಿಂಗೆ ಕೇಳ್ತೀರಾ ಹಂಗೆ ಕೇಳ್ತೀರಾ ಅಂತ ಮಾತಾಡ್ತಾರಲ್ಲ ಇವರು. ಅಲ್ಲ, ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಗೌರ್ಮೆಂಟು ಇಷ್ಟು ಅಂತ ಹೇಳಿ ಗೌರ್ಮೆಂಟೇ ಮಾಡಿದೆ. ನಾವು ಮಾಡಿರೋದಲ್ಲ ಯಜಮಾನ್ರೆ ಇದು. ನಾವು ಮಾಡಿರೋದಾದರೆ ಇನ್ನೂ 25,000ಕ್ಕೆ 40,000 ಕೇಳ್ಬೋದಾಗಿತ್ತು ನಾವು. ಆದರೆ ಹಂಗೆ ಕೇಳೋಂಥವ್ರಲ್ಲ ನಾವು. ಹಿಂಗೆ ಹೇಳ್ರಿ ಹೇಳೋದು ನೀವು. ಯಾವುದಾಗಲಿ ನಿಮ್ದು 10-15 ಸಾವಿರ ತಂದು ನಾವೇನು ಮಾಡಿ ಮನೆ ಕಟ್ಟಿಸ್ಬೇಕಾಗಿಲ್ಲ. ಅದ್ರಾಗೆಲ್ಲ ಏನು ವರ್ಷನ್ಗಟ್ಲೆ ಉಂಬಲ್ಲ. ನಿಮ್ದು 50,000 ತಂದು ನಾವೇನು ಮಾಡಲಿ ಅಂತ ಹೇಳ್ತೀರ. ನನ್ನಂತ ಯೋಚನೆ ಬರ್ತಾರೆ ಎಲ್ಲರೂ ತಗೋ 50,000 ಅಂತಂದ್ರೆ ಏನು ಯಾವ ಮಾಡಿ ಮನೆ ಕಟ್ತಾ ಏನೋ ಹೇಳ್ರಿ. ನಾನು ನೋಡಿದ್ದೀನಿ ಅಲ್ಲೇನಿ. ಅಯ್ಯೋ ನೀವು ಯಾಕನಾಗ್ಲಿ ಸಿಕ್ಕಾಪಟ್ಟೆ ಕೇಳ್ತೀರಾ. 5,000 ಕೇಳೋದಕ್ಕೆ 15,000 ಕೇಳ್ತೀರಾ. ನಾನು ಮಾತಾಡಬಾರ್ದು ಅಂತ ಇದ್ದೆ, ಇವತ್ತು ಮಾತಾಡ್ತಾ ಇದ್ದೀನಿ. ಯಾವ ಪಾಟಿ ಅಂದರೆ ಬಡವ್ರ ಮೇಲೆ ಹಾಕಬಾರ್ದು. ನನ್ನಂತ ಯೋಚನೆ ಬರ್ತಾನೆ ದಿವಸಕ್ಕೆ ಆಫೀಸ್ನಾಗೆ. ಅಂತ ಅರ್ಥಗೆಲ್ಲನ ಯೋಟ್ ಕಿತ್ಕೊಂಬ್ತೀರ. ಹೆಂಗೆ ಮನೆಯಾಗೆಲ್ಲನ ನೀವು ಅದು ಇದು ತಗೊಂಬರಕ್ಕೂ ಎಲ್ಲ ನಮ್ಮ ದುಡ್ಡೇ ಮತ್ತು ಬಳಸ್ಕೊಂಬೋದು. ದಿವಸಕ್ಕೆ ನನ್ನಂತ 10 ಜನ ಬಂದ್ರು ಒಬ್ಬೊಬ್ಬ ತಗೋದು 1,000 ಇಸ್ಕೊಂಡ್ರು 1,00,000 ದುಡ್ಡು ಆತು. ದಿನ 1,00,000 ಬರೀ ಗಿಂಬ್ಳಾನೆ ಬಂದ್ರು ಸಂಬಳಕ್ಕೆ ನಾನು ಯಾ ಮಾಡಿ ಮನೆ ಏನು 6 ಮನೆನೇ ಕಟ್ಬೋದು ಸಾ. ಯಜಮಾನ್ರೆ ಆ ರೀತಿ ಎಲ್ಲ ಮಾತಾಡಬೇಡಿ. ಇದೇನು ಈ ರೀತಿ ಮಾತಾಡ್ತಾ ಇದ್ದೀರಾ? ಹಾಗೆಲ್ಲ ಮಾತಾಡೋದು ತಪ್ಪು. ಸರ್ ಏನಿದೆ ಆಫೀಸ್ಗೆ ನೀವು ಏನು ಕಟ್ಬೇಕು ಫೀಸ್ ಅದನ್ನ ಕೇಳ್ತಾ ಇದ್ದಾರೆ. ಸರ್ ಇವ್ರ ಹತ್ರ ಅಮೌಂಟ್ ಇಲ್ಲ ಅಂತಂದ್ರೆ ಇಲ್ಲಿ ಯಾಕೆ ನಿಲ್ಲಿಸ್ಕೊಂಡಿದ್ರೆ? ಹೊರಗಡೆ ಕಳಿಸಿ ಸರ್. ಅದನ್ನೇ ಹೇಳ್ತಾ ಇದ್ದೀನಿ ಯಜಮಾನ್ರೆ, ನಾವು ಇದ್ರಲ್ಲಿ ತಿನ್ನೋದೇನಿಲ್ಲ. ನೀವು ಹೋಗಿ ಬನ್ನಿ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಇನ್ನು 15,000 ನಾನು ಹಾಕೊಂಡ್ಲಾ? ನನ್ನ ತಲೆ ಮೇಲೆ ಹಾಕೊಂಡ್ಲಾ? ಏನು ಮೇಡಮ್ ಅವ್ರೆ ಇವರು ಈ ರೀತಿ? ಕಳಿಸಿ ಮೇಡಮ್, ಅರ್ಥ ಆಗೋ ಥರ ಹೇಳಿ ಅವ್ರಿಗೆ. ನನಗೆ ಅಲ್ಲೇ ಸಾಕಾಗ್ಬಿಟ್ಟಿದೆ ಅವ್ರಿಗೆ ಹೇಳಿ. ಇಲ್ಲಿ ನೋಡಿ, ಅದು ಗೌರ್ಮೆಂಟ್ ಫೀಸ್ ಅಂತ ಇರುತ್ತೆ ಯಜಮಾನ್ರೆ. ಅದನ್ನು ಅವರು ಆಫೀಸಿಗೆ ಕಟ್ಟಬೇಕು. ಅವ್ರಿಗೇನು ಸಿಗೋದಿಲ್ಲ ಅದಕ್ಕೆ ಸರ್ಗೆ. ಇದೇನು ನೀವು 20,000 ಫೀಸ್ ಏನು ಕಟ್ತೀರಾ ಅದನ್ನ ಆಫೀಸಿಗೆ ಕಳಿಸ್ತಾರೆ ಅವರು. ಆಫೀಸಿಗೆ ಅವ್ರು ಕಳಿಸೋದ್ರಿಂದ ಅದು ಗೌರ್ಮೆಂಟ್ಗೆ ಹೋಗುತ್ತೆ ಯಜಮಾನ್ರೆ. ಅವರಿಗೆ ಗೌರ್ಮೆಂಟ್ ಕಡೆಯಿಂದ ಸ್ಯಾಲ್ರಿ ಕೊಡ್ತಾರೆ ಅಷ್ಟೇ. ಅವ್ರಿಗೇನು ನಿಮ್ದು 1 ರೂಪಾಯಿ ತಿನ್ನೋದಿಲ್ಲ. ಅವ್ರೇನು ನಿಮ್ಮದು ದುಡ್ಡು ತೊಗೊಂಡು ಅವ್ರೇನು ಮಾಡ್ತಾರೆ ಹೇಳ್ರಿ? ಅವ್ರು ಹಂಗೆಲ್ಲ ಇದು ಮಾಡೋದಿಲ್ಲ. ಅದು ಏನಿದೆ ಅಷ್ಟು ಫೀಸ್ ತೊಗೊಳ್ತಾರೆ. ಫೀಸ್ ಕಡಿಮೆ ತೊಗೊಂಡ್ರೆ ನಾವು ಕೈಯಾರೆ ಯಾಕೆ ಕಟ್ಟಬೇಕಾಗುತ್ತೆ ಯಜಮಾನ್ರೆ? ಅದಕ್ಕಾಗಿನ ಬಿಡಮ್ಮತ್ತ ಏನು ಬೇಡ. ಏನು ಬೇಡ ಬಿಡ್ರಿ. ಇವಾಗ ಯಾವ 20,000 ಕಟ್ಟೋದು ಇಲ್ಲ, ಯಾವತ್ತೋ ಕಂಬನೂ ಹಾಕ್ಸ್ಯಮಲ್ಲ ಏನಿಲ್ಲ. ಏನೊಂದು ಕಂಬ ಹಾಕ್ಸ್ಯಮಕ್ಕಲ್ಲನ 20,000 ಗಟ್ಲೆ 40,000 25,000 ಗಟ್ಲೆ ದುಡ್ಡು ಕೇಳಿರಿ. ಏನಾಯ್ತು? ಅಲ್ಲಿ ಐತೆ ಒಂದು ಕಂಬ ಹೇಳ್ಕೊಡ್ರಿ ಅಂತೇಳಿ ನಾನು ಕೇಳೋಣ ಅಂತ ಬಂದ್ರಿ. ಹಿಂಗೆ ಇದು ಮಾಡೋದು. ಆಫೀಸ್ನಾಗ ಹೋಗಿ ಕೇಳಿರಿ ಕಮ್ಮಿ ಆಗುತ್ತೆ. ಹೊರಗೆ ಯಾರನ್ನ ಕಾಂಟ್ರಾಕ್ಟ್ರ್ ಕೇಳಿ ಇನ್ನೂ ಸ್ಯಾನೆ ಆಗುತ್ತೆ ಅಂತಾರೆ. ಒಟ್ಟು ಯಾತ ಅಂತ ಹೇಳಿ ಬಂದರೆ ಯಾತನ ಒಂದು ಮಾಡಿಸ್ಕೊಂಡು ಹೋಗ್ಬೇಕು, ಯಾತನ ಒಂದು ಬರ್ಸ್ಕೊಂಡು ಹೋಗ್ಬೇಕು ಅಂದ್ರೂ ಎಲ್ಲದಕ್ಕೂ ದುಡ್ಡು. ಮೊದ್ಲು ಹಿಂಗಿರ್ಲಿಲ್ಲಪ್ಪ. ಹೋದ ವರ್ಷ ನಾನು ಬಂದಿದ್ದೆ, ಹಿಂಗಿರ್ಲಿಲ್ಲ. ಇವಾಗಂತೂ ಏನು ದುಡ್ಡು ಆಫೀಸ್ನಾಗ ಬಂದಿದ್ದೀವಿ ಅಂದ್ರೆ ಕೈಯ ದುಡ್ಡು ಹಿಡ್ಕೊಬರ್ಬೇಕು. ಕೈಯ ಬಾಯಿ ನೋಡ್ತಿರ್ತಾರೆ ಬಡವ್ರು ಅಂತಾರೆ. ಏನು ಮಾಡ್ಬೇಕು ಎಲ್ಲದಕ್ಕೂ? ಒಂದು 1,000 ರೂಪಾಯಲ್ಲಿ ಕಟ್ಟೋದಿದ್ರೆ 10,000 ರೂಪಾಯಿ ಕಟ್ರಿ ಅಂತಾರೆ. ಹಂಗೆ ಹೇಳು. 1,000 ರೂಪಾಯಿ 2,000 ರೂಪಾಯಿ ಕಟ್ಟೋದಿದ್ರೆ 12,000 ರೂಪಾಯಿ ಕಟ್ರಿ ಅಂತಾರೆ. 10,000 ರೂಪಾಯಿ ಗಟ್ಲೆ ಉಳಿಸ್ಯಮಕ್ಕೆ ನೋಡ್ತಾರೆ. ಇವಾಗ ಎಲ್ಲೋದ್ರು ಬರೀ ಇಂಥದ್ದೀನಿ. ಬಡವರು ಅಂತಾರೆ. ಏನು ಮಾಡ್ಬೇಕು? ಇದ್ದಾರೆ ಏನೋ ಕೊಡ್ತಾರೆ, ಇದ್ದಾರೆ ಮತ್ತು ಕೊಟ್ಟು ಕಲ್ಸೋದು. ನಮ್ಮಂತ ಇಲ್ದಾರ ಏನು ಮಾಡ್ಬೇಕು? ಕಣ್ಣು ಬಾಯಿ ಬಿಡ್ಕೊಂಡು ಸುಮ್ಮನೆ ಬೇಜಾರಾಗಿ ಅದೇ ಹೋಗ್ಬೇಕು. 5,000 ಕಟ್ಟಿಸ್ಕೊಂಬಾರು. ಇವಾಗ ಇವ್ರು 20,000 ದುಡ್ಡು ಕೇಳಿರಿ. ಅರ್ಥ ಆಗಲ್ಲ ಮೇಡಮ್ ಅವ್ರಿಗೆ ಹೇಳಿದ್ರೆ. ಹೇಳಿ ಕಳಿಸ್ಬಿಡಿ. ನಿಮಗೆ ಅರ್ಥ ಆಗಲ್ಲ. ಅದು ಏನೇನೋ ಇರುತ್ತೆ ಅದು. ಅದರಲ್ಲಿ ಕಟ್ಟಬೇಕು ಗೌರ್ಮೆಂಟಿಗೆ. ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಹೋಗಿ ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡೋದು ಯಾಕೆ? ಏನು 5,000 ಕಟ್ಟಿಸ್ಕೊಂಬತ್ತಾಗೆ 5,000ನೇ ಆಗತ್ತೆ ಕರೆಕ್ಟಾಗಿ. ಅದನ್ನ ಇವರು 20,000 ಕೇಳ್ತಾ ಇದ್ದಾರೆ. ಅಲ್ಲ, ನಾವೇನ ಕೇಳಿದ್ರೆ ಹೆಂಗೆ ಮಾತಾಡ್ತಾರೆ ಗೊತ್ತೇ? ಇಲ್ಲಿ ನೋಡಿಲಿ, ಏನು ನಾವೇನು ನಿಮ್ಮ ದುಡ್ಡನಾಗ ಏನು ಮಾಡಬೇಕಾಗೈತಿ? ನಿಮ್ಮ ದುಡ್ಡನಾಗ ನಾವು ತಿಂತೀವಿ ಹಿಂಗೆ ಅಂತ ಮಾತಾಡ್ತಾರೆ. ನಮ್ಮ ದುಡ್ಡನಾಗಿಂತ ದುಡ್ಡು ಇಸ್ಕೊಂಡು ಹೋಗಿ ಮತ್ತೆ ಸರ್ ಬಂದಂಗೆ ಇಸ್ಕೊಂಡು ಅವರು ಚೆನ್ನಾಗಿ ಉದ್ಧಾರ ಆಗೋದು. ನಮ್ಮಂಥ ಬಡವ್ರು ಕಟ್ಟಿ ಹಿಂಗೆ ಹೋಗ್ತಿರ್ತೀವಿ. ರೈತರು ಯಾವತ್ತಿಗೆ ಆಗಲಿ ಸುಮ್ಮನೆ ಕಟ್ತಾ ಇರಬೇಕು. ಒಂದು ಬೋರ್ ಹಾಕ್ಸಿದ್ದೀವಿ ಅಂದ್ರೆ 8 ತಾಳು ನಾವು. ರೈತರದು ಭಾಳ ಕಷ್ಟ. ಇನ್ನೇನೇನು ಅದಕ್ಕೆ ಮತ್ತು ರೈತರು ಉದ್ಧಾರ ಆಗಲ್ಲ ಯಾವಾಗಲೂ. ಈಗ ಹಿಂಗೆ ತಗೊಂಬರು ಹಿಂಗೆ ಕೂಕೊಂಡು ಸಂಬಳ ತಗೊಂಡು ಮಾಡೋರು ಧರ್ಮಗ ಆಗ್ತಾರೆ. ನಮ್ಮಂತಾರೆ ಹಿಂಗೆ ಹೋಗೋದಯ್ಯ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.